ವೀಕ್ಷಕರೇ, ಸುದ್ದಿಯ ಸದ್ದಿಗೆ ಸ್ವಾಗತ. ನಾನು ಅರ್ಫಾಬಜ್. ನಿಮಗೂ ಗೊತ್ತು, ಮೇ 8 ಬುಧವಾರದಂದು ಬೆಳಗಿನ ಜಾವ ಭಾರತದ ಸೇನೆಯ ಆಪರೇಷನ್ ಸಿಂಧೂರು ನಡೆಸಿದ್ದು. ಈ ಸೈನಿಕ ಕಾರ್ಯಾಚರಣೆಯಲ್ಲಿ ಜೈಷ್ ಎ ಉಗ್ರ ಮಸೂದ್ ಅಜರ್ನ ಸಹೋದರ ಅಬ್ದುಲ್ ರೌಫ್ ಅಜರ್ ಕೂಡ ಗಾಯಾಳವಾಗಿದ್ದ. ಈತ ಯಾರು? 1990ರಲ್ಲಿ ಕಂದಹಾರ್ಗೆ ವಿಮಾನ ಅಪಹರಣ ಕೃತ್ಯದಲ್ಲಿ ಸೂತ್ರಧಾರಿಯಾಗಿದ್ದವ. ಪಾಕಿಸ್ತಾನದ ಸೈನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದ ವೇಳೆ ಆತ ಮೃತಪಟ್ಟಿದ್ದಾನೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಭಾರತದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಅಮಾಯಕರಾದ ಸಾಮಾನ್ಯ ಜನರನ್ನು ಕೊಂದಿದೆ ಎಂದು ಆರೋಪಿಸಿದ್ದಾರೆ. ಆದರೆ ಇದೇ ಬುಧವಾರದಂದು ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಗುಂಡು ಹಾರಿಸಿ ಭಾರತದ ಸಾಮಾನ್ಯ ನಾಗರಿಕರ ಹತ್ಯೆಯನ್ನು ಇದೇ ಪಾಕಿಸ್ತಾನ ಮಾಡಿದೆ. ಆನಂತರವೂ ಅಂಥ ಪ್ರಯತ್ನಗಳನ್ನು ಮಾಡಿವೆ. ಪಾಕಿಸ್ತಾನದಿಂದಾಗಿ ಮೃತಪಟ್ಟ ಅಮಾಯಕರು ಯಾರು? ರೈತರಿದ್ದಾರೆ, ಸಾಮಾನ್ಯ ಸಣ್ಣ ಪುಟ್ಟ ಉದ್ಯೋಗ ಮಾಡುವವರಿದ್ದಾರೆ. ಜನಸಾಮಾನ್ಯರನ್ನು ಕೊಂದದ್ದು ಕ್ಷಮಾರ್ಹವಲ್ಲ, ಅಕ್ಷಮ್ಯವಾದದ್ದು. ಸಾಮಾನ್ಯ ಜನರ ಮೇಲೆ ಮುಯ್ಯಿ ತೀರಿಸುವ ಈ ಕ್ರಮ ಹೆಚ್ಚು ಅಕ್ಷಮ್ಯವಾದದ್ದೇ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೇಳುವುದು ಭಾರತದ ಕ್ರಮ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದೆ, ನಮಗೂ ಪ್ರತಿದಾಳಿ ನಡೆಸುವ ಹಕ್ಕಿದೆ ಎಂದು ಹೇಳ್ತಾರೆ. ಅಲ್ಲ, ಹಾಗಿದ್ದರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಯಾತ್ರಿಕರ ಹತ್ಯೆ ಮಾಡಿದ ಭಯೋತ್ಪಾದಕರು ಎಲ್ಲಿಯವರು? ಪಾಕಿಸ್ತಾನದ ನೆಲದಲ್ಲಿ ಇವರನ್ನು ಸಾಕುವುದು, ಅವರನ್ನು ಭಾರತದ ಸಾಮಾನ್ಯ ಜನರನ್ನು ಕೊಲ್ಲಲು ಜಮ್ಮು ಕಾಶ್ಮೀರಕ್ಕೆ ಕಳುಹಿಸುವುದು, ಇವರಿಗೆ ಪಾಕಿಸ್ತಾನ ISI ಬೆಂಬಲ ನೀಡುವುದು, ಇಂಥ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಹಕ್ಕು ಭಾರತಕ್ಕೂ ಇದೆ. ಸಾಹಬಾಜ್ರೆ, ನೀವು ನಿಮ್ಮ ನೆಲದಲ್ಲಿ ಭಯೋತ್ಪಾದಕರನ್ನು ಸಾಕುತ್ತೀರಲ್ಲ, ಯಾವ ಮುಖ ಇಟ್ಟುಕೊಂಡಿದ್ದೀರಿ ನೀವು? ಇಸ್ಲಾಮಿಕ್ ದೇಶ ಎಂದು ನಿಮ್ಮ ದೇಶಕ್ಕೆ ಬೋರ್ಡು ಅಂಟಿಸಿದ್ದೀರಿ. ನೀವು ಸಾಕಿದ ಜೈಷೆ ಇಬ್ದುಲ್ಲಾ ಸಹಿತ ಭಯೋತ್ಪಾದಕರು ಭಾರತಕ್ಕೆ ಬಂದು ಅವರಿಗೆ ಕೈಗೆಟಕುವ ಜನಸಾಮಾನ್ಯರನ್ನು ಹತ್ಯೆ ಮಾಡುತ್ತಿದ್ದಾರೆ. ಅಮಾಯಕರ ಹತ್ಯೆ ಇದು ಇಸ್ಲಾಮಿ ವಿರೋಧಿ ಕೃತ್ಯವಾಗಿದೆ. ಪಾಕಿಸ್ತಾನವು ಇಸ್ಲಾಮಿಕ್ ದೇಶ ಎಂಬ ನೇಮ್ ಪ್ಲೇಟ್ ಅನ್ನು ಖಂಡಿತ ಕಳಚಿಡಬೇಕು. ಮೋದಿಯವರು ಆಪರೇಷನ್ ಸಿಂಧೂರ್ ನಡೆಸಲು ಭಾರತದ ಸೇನೆಗೆ ಫುಲ್ ಸ್ವಾತಂತ್ರ್ಯವನ್ನು ನೀಡಿದ್ದು ಒಳ್ಳೆಯದೇ ಆಯಿತು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅನ್ಯಾಯವಾಗಿ ಕೊಂದು ಹಾಕಿದ್ದಕ್ಕೆ ಬುದ್ಧಿ ಕಲಿಸುವುದು ಅನಿವಾರ್ಯವಾಗಿತ್ತು. ಭಾರತದ ಸೇನೆ ಉಗ್ರರಿಗೆ ಬುದ್ಧಿ ಕಲಿಸಲು ಗಡಿ ದಾಟಬೇಕಾಗಿ ಬಂದದ್ದು ಅವರು ಗಡಿಯಾಚೆ ಪಾಕಿಸ್ತಾನದಲ್ಲಿ ಇದ್ದುದರಿಂದ. ಸಾಹಬಾಜ್ರೆ, ಅದು ನಮ್ಮ ಕರ್ತವ್ಯ ಕೂಡ ಆಗಿತ್ತು. ಎಲ್ಲಿದ್ದರೂ ಉಗ್ರರೇ, ಭಯೋತ್ಪಾದಕರೇ ನಿಗ್ರಹಿಸಬೇಕಾದವರೇ. ದೇಶದ ಮತ್ತು ನಮ್ಮ ನಾಗರಿಕರ ಸುರಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯವೂ ಆಗಿತ್ತು ಆಪರೇಷನ್ ಸಿಂಧೂರು ಕಾರ್ಯಾಚರಣೆ. ಆದ್ದರಿಂದ ನಮ್ಮ ಸೇನೆಗೆ ನಾವು ಅಭಿನಂದಿಸಬೇಕಾಗಿದೆ. ದೇಶದ ಸುರಕ್ಷೆ, ಪ್ರಜೆಗಳ ಸುರಕ್ಷೆ ಯಾವುದೇ ದೇಶಕ್ಕೂ ಮುಖ್ಯ ಆಗಿರುತ್ತದೆ, ಭಾರತಕ್ಕೂ ಮುಖ್ಯ ಆಗಿದೆ. ಮುಸ್ಲಿಮರ ದೃಷ್ಟಿಯಲ್ಲಿ ಹೇಳುವುದಾದರೆ ದೇಶ ಸುರಕ್ಷೆ ಎಂಬುದು ಅವರ ಧಾರ್ಮಿಕ ಕರ್ತವ್ಯವೂ ಆಗಿದೆ. ಆದ್ದರಿಂದ ಭಾರತದ ಸೇನೆ 9 ಕಡೆ ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಮಾಡಿತ್ತು. ಇದು ಉಗ್ರರ ವಿರುದ್ಧ ಕಾರ್ಯಾಚರಣೆಯೇ ಹೊರತು ಶಹಬಾಜ್ರು ತಿಳ್ಕೊಂಡಂತೆ ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆ ಅಲ್ಲ. ಆದ್ದರಿಂದ ಅವರು ಕೊರಗಬೇಕಾಗಿಲ್ಲ. ಆದರೆ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಅಪ್ರಚೋದಿತವಾಗಿ ಭಾರತದ ಅಮಾಯಕ ನಾಗರಿಕರನ್ನು ಕೊಂದು ಹಾಕಿ ಪಾಕಿಸ್ತಾನವು ನಾವು ಪ್ರತೀಕಾರ ತೀರಿಸುತ್ತಿದ್ದೇವೆ ಎಂದು ಹೇಳಿದರೂ ಅದು ಪರಮ ಹಿಡಿತನವಾಗುತ್ತದೆ, ಒಪ್ಪುವಂಥದ್ದು ಅಲ್ಲ. ಪಾಕಿಸ್ತಾನದ ಗುಂಡಿನ ದಾಳಿಯಿಂದ ಮೃತಪಟ್ಟದ್ದು ಭಾರತದ ಸಾಮಾನ್ಯ ಪ್ರಜೆಗಳು ಸ್ವಾಮಿ. ಯಾವುದೇ ರಾಜಕೀಯ ಕಾರಣಗಳು ಸಾಮಾನ್ಯ ಜನರನ್ನು ಕೊಲ್ಲುವುದಕ್ಕೆ ಖಂಡಿತ ಇಲ್ಲ. ಇಸ್ಲಾಂ ಹೇಳುವಂತೆ ಯಾವುದೇ ಯುದ್ಧದಲ್ಲಿ ಕೂಡ ಜನಸಾಮಾನ್ಯರನ್ನು ಕೊಲ್ಲುವ ಹಾಗೇ ಇಲ್ಲ. ಭಾರತದ ಸೇನೆಯ ಕರ್ನಲ್ ಸೋಫಿಯಾ ಖುರೇಷಿ ಅವರು, ನಾವು ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳಿಗೆ ಮಾತ್ರ ದಾಳಿ ಮಾಡಿದ್ದೇವೆ, ಪಾಕಿಸ್ತಾನದ ಜನರನ್ನು, ಸಾಮಾನ್ಯ ಜನರನ್ನು ಗುರಿಯಾಗಿ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರು ನಡೆದ ಸಂದರ್ಭದಲ್ಲಿ ಉಗ್ರ ಮಸೂದ್ ಅಜರ್ ತನ್ನ ಕುಟುಂಬದ 10 ಮಂದಿ ಮತ್ತು 4 ತನ್ನ ನಿಕಟವರ್ತಿಗಳು ಆಪರೇಷನ್ ಸಿಂಧೂರ್ನಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಎಂದು ಒಪ್ಪಿಕೊಂಡದ್ದು ಸೋಫಿಯಾ ಖುರೇಷಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನು ಸಮರ್ಥಿಸುತ್ತದೆ, ಸಾಕ್ಷ್ಯವಾಗುತ್ತದೆ. ಆದ್ದರಿಂದ ಭಾರತದ ಸೇನೆ ನಮ್ಮ ಸಾಮಾನ್ಯ ಪ್ರಜೆಗಳ ಹತ್ಯೆಯನ್ನು ಮಾಡಿದೆ ಎಂದು ಶಹಬಾಜ್ ಶರೀಫ್ ಅವರ ವಾದ
ಸಂಪೂರ್ಣ ತುಸಾಗುತ್ತದೆ. ಬಹುಶಃ ಪಾಕಿಸ್ತಾನದ ಪ್ರಧಾನಿ ಒಂದು ಸುಳ್ಳು ಹೇಳುತ್ತಿದ್ದಾರೆ, ಅಥವಾ ಅವರು ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ದಿನವೇ ಜಮ್ಮು ಕಾಶ್ಮೀರದ ಗಡಿ ಜಿಲ್ಲೆಯಾದ ಪೂಂಚಿನಲ್ಲಿ ಭಾರತೀಯ ಸಾಮಾನ್ಯ ಪ್ರಜೆಗಳನ್ನು ಗುಂಡು ಹಾರಿಸಿ ಕೊಂದದ್ದಕ್ಕೆ ಈ ರೀತಿ ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ವೀಕ್ಷಕರೇ, ನೀವೇ ಯೋಚಿಸಿ, ಇದು ಅಕ್ಷಮ್ಯ ಅಪರಾಧ. ಇಸ್ಲಾಮಿನ ಪ್ರಕಾರ ಯಾವುದೇ ಯುದ್ಧದಲ್ಲೂ ಕೂಡ ಜನಸಾಮಾನ್ಯರನ್ನು ಕೊಲ್ಲುವಂತಿಲ್ಲ, ಮರಮಟ್ಟುಗಳು ಕೃಷಿ ಪ್ರದೇಶಗಳನ್ನು ಹಾನಿ ಮಾಡುವಂತಿಲ್ಲ, ವಯೋವೃದ್ಧರನ್ನು ಬೈರಾಗಿಗಳನ್ನು ಪೀಡಿಸುವಂತಿಲ್ಲ, ಅವರಿಗೆ ತೊಂದರೆ ಕೊಡುವಂತಿಲ್ಲ, ಆರಾಧನಾಲಯಗಳಿಗೆ ಹಾನಿ ಮಾಡುವಂತಿಲ್ಲ. ಇವೆಲ್ಲವೂ ಕೂಡ ಇಸ್ಲಾಮಿ ಶಿಷ್ಟಾಚಾರವಾಗಿದೆ. ಆದರೆ ಗಡಿಯಲ್ಲಿ ನಿಂತು ಗಡಿ ಭಾಗದಲ್ಲಿ ಕೃಷಿ ಮಾಡುತ್ತಿರುವ ಬಡ ಕೃಷಿಕರನ್ನು, ಸಾಮಾನ್ಯರನ್ನು ಕೊಳ್ಳು ಹಾಕುತ್ತಿರುವ ಪಾಕಿಸ್ತಾನ ಯಾವ ಸೀಮೆಯ ಮುಸ್ಲಿಂ ದೇಶ, ಯಾವ ಸೀಮೆಯ ಇಸ್ಲಾಮಿಕ್ ರಾಷ್ಟ್ರ? ಅದು ಇಸ್ಲಾಮಿಕ್ ದೇಶ ಎನ್ನುವ ತನ್ನ ಬೋರ್ಡನ್ನು ಕಳಚಿಡಬೇಕೆಂದು ಮೊದಲೇ ಹೇಳಿದ್ದು ಇದಕ್ಕೆ. ನಮ್ಮ ಸೇನೆಯ ಆಪರೇಷನ್ ಸಿಂಧೂರ್ನಲ್ಲಿ ಮಸೂದ್ ಅಜರ್ ಪಾರಾಗಿದ್ದಾನೆ. ಈತನನ್ನು 2019ರಲ್ಲಿ ವಿಶ್ವಸಂಸ್ಥೆ ಜಾಗತಿಕ ಭಯೋತ್ಪಾದಕ ಎಂದು ಘೋಷಿಸಿತು. ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರು ಪಹಲ್ಗಾಮ್ ಭಯೋತ್ಪಾದನಾ ದಾಳಿಗೆ ಪ್ರತಿಯಾಗಿ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ 100ಕ್ಕೂ ಹೆಚ್ಚು ಮಂದಿ ಭಯೋತ್ಪಾದಕರು ಕೊಲ್ಲಲ್ಪಟ್ಟಿದ್ದಾರೆ ಎಂದು ಸರ್ವಪಕ್ಷ ಸಭೆಯಲ್ಲೇ ತಿಳಿಸಿದ್ದಾರೆ. ಭಾರತ ಎಂದು ಪರಿಸ್ಥಿತಿಯನ್ನು ಉಲ್ಬಣಗೊಳ್ಳಲು ಬಿಡುವುದಿಲ್ಲ, ಬಯಸುವುದೂ ಇಲ್ಲ. ಆದರೆ ಪಾಕಿಸ್ತಾನ ಪ್ರಚೋದಿಸಿದರೆ ಖಂಡಿತ ಪ್ರತಿ ಹೊಡೆತ ನೀಡುತ್ತೇವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಖಂಡಿತ ಸರಿಯಾಗಿಯೇ ಹೇಳಿದ್ದಾರೆ. ನೋಡಿ, ಪಹಲ್ಗಾಮಿಗೆ ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದದ್ದು ಬೇರೆ ಎಲ್ಲಿಂದಲೋ ಬಂದದ್ದಲ್ಲ. ಪಾಕಿಸ್ತಾನವಾದರೂ ಸುಖವಾಗಿದೆಯಾ? ಲಾಹೋರ್ನಲ್ಲಿ 3 ಕಡೆ ಸ್ಫೋಟ ನಡೆದಿದೆ. ಬಲೂಚಿಸ್ತಾನದಲ್ಲಿ ಸ್ಫೋಟ ನಡೆದು 14 ಮಂದಿ ಸೈನಿಕರು ಕೊಲ್ಲಲ್ಪಟ್ಟಿದ್ದಾರೆ. ಕರಾಚಿಯಲ್ಲಿ ಸ್ಫೋಟ ನಡೆದುದರಿಂದ 4 ಪಾಕಿಸ್ತಾನಿ ಸೈನಿಕರು ಗಾಯಗೊಂಡಿದ್ದಾರೆ. ಅಲ್ಲ, ಸ್ವತಃ ಭಯೋತ್ಪಾದಕರಿಂದ ಪಾಕಿಸ್ತಾನ ತತ್ತರಿಸುತ್ತಿದೆ, ಜೊತೆಗೆ ಭಾರತದ ವಿರುದ್ಧ ತಾನೇ ಸಾಕಿದ ಭಯೋತ್ಪಾದಕರನ್ನು ಚೂ ಬಿಡುತ್ತಿದೆ. ಎಂಥ ಮೂರ್ಖರು ಅವರು, ಎಂಥ ಅವಸ್ಥೆ ಇದು. ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ರಿಗೆ, ಪಾಕಿಸ್ತಾನದ ಸೇನೆಯ ಜನರಲ್ ಮುನೀರ್ಗೆ ಇದೆಲ್ಲ ನಾಚಿಕೆಯನ್ನ ತರುವಂತಹದ್ದು. ಅವರಿಗೆ ನಾಚಿಕೆ ಆಗಬೇಕು. ಕನಿಷ್ಠ ಅವರು ಇಸ್ಲಾಮಿಕ್ ದೇಶ ಎಂಬ ತಮ್ಮ ದೇಶದ ಮೇಲೆ ಅಂಟಿಸಿಕೊಂಡಿರುವ ಹೆಸರನ್ನು ಕಿತ್ತೆಸೆದು ನಮ್ಮದು ಭಯೋತ್ಪಾದಕರಿರುವ ದೇಶ ಎಂದು ಬೋರ್ಡು ಅಂಟಿಸಿಕೊಳ್ಳಲಿ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸುದ್ದಿಯ ಸದ್ದಿನ ಕಾರ್ಯಕ್ರಮ ಇಷ್ಟೇ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅರಫ ಮಂಚಿ. ಜೈ ಹಿಂದ್.